ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಂಚದ ಬೇಡಿಕೆಯನ್ನ ಇಟ್ಟಿರುವಂತಹ ಆರೋಪ ಕೇಳಿಬಂದಿದೆ. 1,500 ರೂಪಾಯಿ ಇರುವಂತಹ ರಿಜಿಸ್ಟ್ರೇಷನ್ ಫೀಸ್ಗೆ ಆ ಫೀಸ್ ಅಲ್ದಿರೆ 15,000 ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ರಂತೆ. ಬೆಂಗಳೂರು ನಗರದ ರಾಜಾಜಿನಗರದ ನಿವಾಸಿ ಹರಿಕಿಶನ್ ಎನ್ನುವವರು ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಲಂಚ ಕೇಳಿದವರ ವಿರುದ್ಧ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ದೂರನ್ನ ಕೊಟ್ಟಿರುವಂಥದ್ದು. ಮಲ್ಲೇಶ್ವರಂನಲ್ಲಿರುವಂತಹ ಬೆಂಗಳೂರು ನಗರ ಜಿಲ್ಲೆ 1ನೇ ವಲಯ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಸಂಘದ ನೋಂದಣಿ ಮಾಡೋದಕ್ಕೆ ತೇಜಸ್ವಿನಿ ಎನ್ನುವವರು 15,000 ರೂಪಾಯಿ ಲಂಚವನ್ನ ಪಡೆದಿದ್ದಾರೆ ಅನ್ನೋ ಬಗ್ಗೆ ದೂರನ್ನ ನೀಡಿದ್ದಾರೆ ಹರಿಕಿಶನ್. ವಿಡಿಯೋ ಸಮೇತ ಸಹಕಾರ ಉಪನಿಬಂಧಕರಿಗೆ ದೂರನ್ನ ನೀಡಿದ್ದಾರೆ ಹರಿಕಿಶನ್ ಅವರು. ಖಾಸಗಿ ಮಹಿಳೆಯನ್ನ ಇಟ್ಕೊಂಡು ಹಣ ವಸೂಲಿ ಮಾಡ್ತಾ ಇರೋದು ಪತ್ತೆಯಾಗಿರುವಂಥದ್ದು. ಅಂದರೆ ಈ ತೇಜಸ್ವಿನಿ ಏನಿದ್ದಾರೆ ಈಕೆ ಅಲ್ಲಿ ಸಿಬ್ಬಂದಿ ಕೂಡ ಅಲ್ಲ. ಆ ಕಚೇರಿಯಲ್ಲಿ ಆ ಖಾಸಗಿ ಮಹಿಳೆಯನ್ನ ಇಟ್ಕೊಂಡು ಇಲ್ಲಿ ಲಂಚ ವಸೂಲಿ ಮಾಡ್ತಾ ಇದ್ದಾರೆ, ಹಣ ವಸೂಲಿ ಮಾಡ್ತಾ ಇದ್ದಾರೆ. ಮಹಿಳೆ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅದು ತಗೊಂಡ್ಬರ್ತೀನಿ ಮಧ್ಯಾಹ್ನ ಬಂದಾಗ ಯಾಕೆಂದ್ರೆ ಕೊಟ್ಕಳಿಸ್ತೀನಿ. ನಮಸ್ತೆ. ನಾನೊಂದು ಸಂಘನ ರಿಜಿಸ್ಟರ್ ಮಾಡೋಕ್ಕೆ ನಾನು ಸಹಕಾರ ಸಂಘ 1ನೇ ವಲಯ ಮಲ್ಲೇಶ್ವರಂ ಆಫೀಸ್ಗೆ ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ತೇಜಸ್ವಿನಿ ಅನ್ನೋರು ಒಬ್ಬರು ಕೂತಿರ್ತಾರೆ ಆಫೀಸಲ್ಲಿ. ನಾನು ಈ ಥರ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತೀನಿ. ಸ್ಪೋರ್ಟ್ಸ್ ಕ್ಲಬ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತ. ಸೊ ಇವರು ಅದಕ್ಕೆ ನಾನು ಎಷ್ಟಾಗುತ್ತೆ ಅಂತ ಕೇಳ್ತೀನಿ. ಇವರು 15,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ನಾನು 15,000 ರೂಪಾಯಿ ಅಷ್ಟೊಂದು ಯಾಕೆ ನಾನು ಕೊಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೊಟ್ಟರೆ ಅವರು ಸೈನ್ ಹಾಕೋದು, ಇಲ್ಲಾಂದರೆ ಸೈನ್ ಆಗೋಲ್ಲ, ನೀವು ಲಂಚವನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ 11ನೇ ತಾರೀಕು 5ನೇ ತಿಂಗಳಲ್ಲಿ ನಾನು 2026 ನಾನು ಬಂದು 8,000 ಕೊಡ್ತೀನಿ. ಫಸ್ಟು ಅವ್ರ ಫೈಲ್ನ ಮೂವ್ ಮಾಡ್ತಾರೆ. ಹಾಗೆ ಒಂದು 2-3 ದಿವಸಕ್ಕೇ ಅವ್ರು ವಾಪಸ್ ತಿರ್ಗಾ ಕರೆದುಬಿಟ್ಟು ನಮಗೆ ಸಂಘವನ್ನು ರಿಜಿಸ್ಟರ್ ಆಗಿರೋದು ಕೊಡ್ತಾರೆ. ಮಿಕ್ಕಿದ್ದು ನಾನು 7,000 ರೂಪಾಯಿ ಕೊಟ್ಟು ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಇವರು ಲಂಚ ಕೇಳಿರೋದು, ಲಂಚ ಕೊಟ್ಟಿರೋದೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಕಂಪ್ಲೇಂಟ್ ಅಂತಲೂ ಕೊಟ್ಟಿರ್ತೀನಿ. ಸೊ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನನಗೆ ಒಂದು ವಿಚಾರ ತಿಳಿದು ಬರುತ್ತೆ. ಸೊ ತೇಜಸ್ವಿನಿ ಬಂದು ಅವರು ಒಂದು ಖಾಸಗಿ ವ್ಯಕ್ತಿ. ಸೊ ಇವ್ರ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಲೋಕಾಯುಕ್ತ ದಾಳಿ ಮಾಡ್ತಾರೆ ಲಂಚ ವಿಚಾರದಲ್ಲಿ ಅಂದ್ಬಿಟ್ಟು ಈ ಥರ ಖಾಸಗಿ ವ್ಯಕ್ತಿಗಳನ್ನ ಹಿಡ್ಕೊಂಡು ಲಂಚಗಳನ್ನ ಸ್ವೀಕರಿಸಣೆ ಮಾಡೋಕ್ಕೆ ಇವ್ರನ್ನ ಇಟ್ಕೊಂಡಿದ್ದಾರೆ. ಸೊ ಇವ್ರು ಯಾವ ಥರ ದುರ್ಬಳಕೆ ಮಾಡ್ಕೊತಾರೆ ಇಂಥವ್ರನ್ನೆಲ್ಲ ಅಂದರೆ ಇದನ್ನು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮಾನಸ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಇದನ್ನು ದಯವಿಟ್ಟು ಅವ್ರ ಮೇಲೆ ಕ್ರಮ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವು, ಯಾರೋ ಖಾಸಗಿ ಮಹಿಳೆಯಂತೆ ಈ ಮಹಿಳೆಯನ್ನ ಕಚೇರಿಯಲ್ಲಿ ಸಿಬ್ಬಂದಿ ಥರ ಕೆಲಸ ಮಾಡಿಸ್ತಾ ಅವ್ರ ಮೂಲಕ ಲಂಚವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಏನೆಲ್ಲ ನಡೀತು, ವಿವರಣೆಯನ್ನು ನೀಡ್ಬೋದಾ? ನವೀನ್, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿ ನಡೆದಿರುವಂಥ ಲಂಚಾವತಾರ ಪ್ರಕರಣ ಇದು. ಬೆಂಗಳೂರಿನ ನಿವಾಸಿ ಹರಿಕಿಶನ್ ಎಂಬಾತ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಂಡ್ ಅಸೋಸಿಯೇಷನ್ ಎನ್ನುವಂಥ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮಲ್ಲೇಶ್ವರಂನಲ್ಲಿರುವಂಥ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೆ ಹೋಗಿ ಆತ ಕಾನೂನಿನ ಪ್ರಕಾರವಾಗಿ ಎಲ್ಲ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ಆ ಸಂಘವನ್ನು ರಿಜಿಸ್ಟರ್ ಮಾಡಲಿಕ್ಕೆ ಬೇಕಾದಂಥ ಅಗತ್ಯ ದಾಖಲೆಗಳನ್ನು ಕೊಟ್ಟು ಸರ್ಕಾರಿ ಶುಲ್ಕ 1,500 ಏನಿದೆ ಅದನ್ನು ಹಣವನ್ನು ಕಟ್ಟಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಂಥ ಮಹಿಳೆ ತೇಜಸ್ವಿನಿ, ನಿಮ್ಮ ಸಂಘ ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ 15,000 ಹಣವನ್ನು ಕೊಟ್ಟಷ್ಟೇ ಸಂಘವನ್ನು ರಿಜಿಸ್ಟರ್ ಮಾಡಲಿಕ್ಕಾಗುವಂಥದ್ದು. ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವ್ರಿಗೂ ಕೂಡ ಹಣವನ್ನು ಕೊಡಬೇಕಾಗುತ್ತೆ, ಹಣವನ್ನು ಕೊಟ್ಟರಷ್ಟೇ ಫೈಲ್ ಮೂವ್ ಆಗುವಂಥದ್ದು ಅಂತೇಳಿ ಆಕೆ ಅರ್ಜಿಯನ್ನು ಹಾಕಿದ್ದಂಥ ಹರಿಕಿಶನ್ ಎನ್ನುವರಿಗೆ ಹೇಳಿರುವಂಥದ್ದು. ಅದರಂತೆ
ಕಳೆದ ಮೇ 5ನೇ ತಾರೀಕು ಮೊದಲನೇ ಹಂತವಾಗಿ 8,000 ಹಣವನ್ನು ಕೊಟ್ಟಿರುವಂಥದ್ದು. ನಂತರ 11ನೇ ತಾರೀಕು ಪುನಃ ಸಂಘವನ್ನು ರಿಜಿಸ್ಟರ್ ಮಾಡಿ ಅವ್ರಿಗೆ ಲೈಸೆನ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಮತ್ತೆ 7,000 ಹಣಕ್ಕಾಗಿ ಈ ಮಹಿಳೆ ತೇಜಸ್ವಿನಿ ಡಿಮ್ಯಾಂಡನ್ನು ಮಾಡಿರುವಂಥದ್ದು. ಹಣ ಕೊಡುವಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದಂಥ ಹರಿಕಿಶನ್ ಹಣ ಕೊಡುವಂಥ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಸದ್ಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿರುವಂಥ ಉಮೇಶ್ ಅವರಿಗೆ ಲಿಖಿತವಾದಂಥ ದೂರನ್ನು ಕೊಟ್ಟಿರುವಂಥದ್ದು. ಸದ್ಯ ಸಹಕಾರ ಸಂಘಗಳ ಜಂಟಿ ಉಪನಿಬಂಧಕರಾಗಿರುವಂಥ ಉಮೇಶ್ ಅವರು ತನಿಖೆಯನ್ನು ಮಾಡಿ ನನಗೆ ವರದಿಯನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆ ಅಂದರೆ ಇಂಟರ್ನಲ್ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಹಣವನ್ನು ಡಿಮ್ಯಾಂಡ್ ಮಾಡಿ ಹಣವನ್ನು ಪಡೆದಿದ್ದಂಥ ತೇಜಸ್ವಿನಿ ಎಂಬಂಥ ಮಹಿಳೆ ಏನಿದ್ದಾಳೆ ಆಕೆಗೂ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೂ ಯಾವುದೇ ಸಂಬಂಧ ಕೂಡ ಇಲ್ಲ. ಆಕೆ ಸರ್ಕಾರಿ ಉದ್ಯೋಗಿ ಕೂಡ ಅಲ್ಲ, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕವಾದಂಥ ಉದ್ಯೋಗಿ ಕೂಡ ಅಲ್ಲ. ಆಕೆ ಪ್ರೈವೇಟ್ ಪರ್ಸನ್ ಅಂದರೆ ಖಾಸಗಿ ವ್ಯಕ್ತಿಯನ್ನು ಇಟ್ಕೊಂಡು ಸರ್ಕಾರಿ ಅಧಿಕಾರಿಗಳು ಸಂಘವನ್ನು ರಿಜಿಸ್ಟರ್ ಮಾಡಲಿಕ್ಕೆ ಬಂದಂಥ ಸಾರ್ವಜನಿಕರೇನಿರ್ತಾರೆ ಅವರಿಂದ ಹಣಕ್ಕೆ ಡಿಮ್ಯಾಂಡನ್ನು ಮಾಡಿ ಲಂಚವನ್ನು ಪಡಿತಿದ್ದಾರೆ ಅನ್ನೋ ಆರೋಪವನ್ನು ಸದ್ಯ ಹರಿಕಿಶನ್ ಅವರು ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.